ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇದು 10ನೇ ತರಗತಿ ಗಣಿತ ಭಾಗ 2 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 11 ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಇದರಲ್ಲಿ ಈಗಾಗಲೇ ನಾವು ಅಭ್ಯಾಸ 11.1 ನೋಡ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ 5ರವರೆಗೆ ಬಿಡಿಸಿದ್ದೇವೆ. ಆ ವಿಡಿಯೋಗಳನ್ನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ. ಇವತ್ತು ನಾವು ಪ್ರಶ್ನೆ ಸಂಖ್ಯೆ 6 ಬಿಡಿಸೋಣ. 15 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದ ಒಂದು ಜಾವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನುಂಟು ಮಾಡುತ್ತದೆ. ಜಾದಿಂದ ಉಂಟಾದ ಲಘುವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ. ಇಲ್ಲಿ π = 3.14 ಹಾಗೂ √3 = 1.73 ಎಂದು ಬಳಸಿ. ಅಂದರೆ ಇಲ್ಲಿ ನಾವು ಮೊದಲು ಲಘುವೃತ್ತಖಂಡವನ್ನು ಕಂಡುಹಿಡಬೇಕು, ನೆಕ್ಸ್ಟ್ ಅಧಿಕ ವೃತ್ತಖಂಡ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಯಾವ ರೀತಿ ಕಂಡುಹಿಡಿಯೋದು ಅಂತೇಳಿ ನೋಡೋಣ. ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ನಾನು ಒಂದು ಚಿತ್ರವನ್ನು ಹಾಕಿಕೊಂಡಿದ್ದೇನೆ. ಇಲ್ಲಿ ತ್ರಿಜ್ಯ OA = 15 ಸೆಂಟಿಮೀಟರ್ ಇದೆ. ಈ 15 ಸೆಂಟಿಮೀಟರ್ ತ್ರಿಜ್ಯ ಇರುವ ಈ ಒಂದು ವೃತ್ತದಲ್ಲಿ AB ಕಂಸವು ಈ ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಇವಾಗ ಇಲ್ಲಿ ನಾನು ತ್ರಿಜ್ಯ R = 15 ಸೆಂಟಿಮೀಟರ್ ಮತ್ತು θ = 60 ಡಿಗ್ರಿ ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ π ಬೆಲೆ ಕೊಟ್ಟಿದ್ದಾರೆ. π = 3.14 ಮತ್ತು √3 = 1.73 ಅಂತೇಳಿ. ಇವಾಗ ಮೊದಲಿಗೆ ಲಘುವೃತ್ತಖಂಡವನ್ನು ಕಂಡುಹಿಡಿಯೋಣ. ಇಲ್ಲಿ ನೋಡ್ರಿ, ಲಘುವೃತ್ತಖಂಡ ಅಂದರೆ ಯಾವುದಂದ್ರೆ ಇಲ್ಲಿ ಮಾರ್ಕ್ ಮಾಡ್ತಿದ್ದೇನಲ್ಲ, ಇದು ಲಘುವೃತ್ತಖಂಡ ಆಗಿರುತ್ತದೆ. ಈ ಲಘುವೃತ್ತ ಕಂಡುಹಿಡಿಬೇಕಂದ್ರೆ ನಾವು ಮೊದಲು OAPB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದೊಳಗೆ ನಾವು ಈ OAB ತ್ರಿಭುಜದ ವಿಸ್ತೀರ್ಣವನ್ನು ನಾವು ಮೈನಸ್ ಮಾಡಿದರೆ ನಮಗೆ APB ವೃತ್ತಖಂಡದ ವಿಸ್ತೀರ್ಣ ಸಿಗುತ್ತದೆ. ಅದನ್ನ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಇಲ್ಲಿ ಲಘು ವೃತ್ತಖಂಡದ ವಿಸ್ತೀರ್ಣ = OAPB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ OABಯ ವಿಸ್ತೀರ್ಣ. ನಿಮಗೆ ಆಲ್ರೆಡಿ ಗೊತ್ತಿದೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ θ / 360 × πr² ಮೈನಸ್ ಇದೇನಿದೆ, ಈ ತ್ರಿಭುಜ ಸಮದ್ವಿಬಾಹು ತ್ರಿಭುಜ ಇದೆ. ಹಾಗಾಗಿ ಇಲ್ಲಿ ನಾನು ತ್ರಿಭುಜದ ವಿಸ್ತೀರ್ಣವನ್ನು r² / 2 sin θ ಅಂತ ಹೇಳಿ ಬರ್ಕೊಂಡಿದ್ದೀನಿ. ಇಲ್ಲಿ θ 60 ಡಿಗ್ರಿ ಇದೆ. ಇಲ್ಲಿ π ಅಂದರೆ 3.14 ಅಂತ ಬಳಸಬೇಕಂತ ಹೇಳಿದ್ದಾರೆ. ನೆಕ್ಸ್ಟ್ ಇಂಟು r ಅಂದರೆ ಎಷ್ಟಿದೆ, ತ್ರಿಜ್ಯ 15 ಇದೆ, ಇಲ್ಲಿ r² ಇದೆ. ಹಾಗಾಗಿ ನಾನು ಇಲ್ಲಿ 15 × 15 ಅಂತ ಹೇಳಿ ಬರ್ಕೊಂಡಿದ್ದೀನಿ. ಮೈನಸ್ ಇಲ್ಲಿ r² ಇದೆ, ಹಾಗಾಗಿ 15 × 15 / 2. ಇಲ್ಲಿ θ ಇದೆ, ಹಾಗಾಗಿ θ ಅಂದರೆ ಎಷ್ಟಿದೆ, 60 ಇದೆ, ಹಾಗಾಗಿ sin 60 ಅಂತೇಳಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನ ಕ್ಯಾನ್ಸಲ್ ಮಾಡೋಣ. ಈ 0 ಕ್ಯಾನ್ಸಲ್ ಆಗುತ್ತೆ. 6 1 6 6 36, 2 3 6, 2 1 2 1 ಇತ್ತು, 11 10 ಪಾಯಿಂಟ್ ಕೊಡೋಣ, 2 5 10, 1 ಇತ್ತು, 2 7 14. ನೆಕ್ಸ್ಟ್ 3 1 3 5 15. ಇವಾಗ ಇಲ್ಲಿ ಏನು ಉಳಿತೈತೆ ಅಂದರೆ 1.57 × 5 × 15 ಆಗುತ್ತೆ. ನೆಕ್ಸ್ಟು ಮೈನಸ್ಸು 15 × 15 ಅಂದರೆ 725 / 2 ಇಂಟು sin 60 ಡಿಗ್ರಿ ಅಂದರೆ √3 / 2 ಆಗುತ್ತದೆ. ಇವಾಗ ಇದು 1.57 ನಾನು 157 / 100 ಅಂತ ಬರ್ಕೊಂಡಿದ್ದೀನಿ. ಇಂಟು 5 × 15 ಮೈನಸ್ 725 ಇಂಟು √3 ಬೆಲೆಯನ್ನು ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ 1.73 ಅಂತೇಳಿ / 2 × 2 ಅಂದರೆ 4 ಆಗುತ್ತೆ. ನೆಕ್ಸ್ಟು ಇಲ್ಲಿ ನಾವು ಕ್ಯಾನ್ಸಲ್ ಮಾಡೋಣ. 5 2 10 0, ನೆಕ್ಸ್ಟು 5 1 5, ನೆಕ್ಸ್ಟು 5 3 15, 5 4 20. ಇಲ್ಲಿ ನೆಕ್ಸ್ಟ್ ಏನು ಉಳಿತದೆ ಅಂದರೆ 157 × 3 / 4 ಆಗುತ್ತದೆ. ಮೈನಸ್ 725 ಇಂಟು 1.73 ನಾನು 173 / 100 ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ 4 ಇದೆ, ಹಾಗಾಗಿ ಇಂಟು 4 ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ 157 ಇಂಟು 3 ಮಾಡಿದಾಗ 471 ಬರುತ್ತದೆ / 4 ಮೈನಸ್ ಇಲ್ಲಿ ನಾವು ಕಟ್ತಾ ಹೊಡೆಯೋಣ. ಇಲ್ಲಿ 25 4 100, 25 9 225 ಆಗುತ್ತದೆ. ನೆಕ್ಸ್ಟು ಇಲ್ಲಿ ಮೈನಸ್ 170, ಇಲ್ಲಿ ಏನು ಉಳಿತೈತಿ 173 ಇಂಟು 9 / ಇಲ್ಲಿ 4 × 4 ಅಂದರೆ 16 ಆಗುತ್ತದೆ. ನೆಕ್ಸ್ಟು ಇಲ್ಲಿ ಇದನ್ನು ಭಾಗಿಸೋಣ. 4 1 4, 4 1 4 ಮತ್ತು 4 1 4 3 ಇತ್ತು, 31 ಆಯಿತು. 4 7 28,
ಮತ್ತು 3 ಇತ್ತು ಪಾಯಿಂಟ್ ಕೊಟ್ಟು 30 ಮಾಡ್ಕೋಣ. ಮತ್ತು 4 7 28, 2 ಇತ್ತು 4 5 20, ಅಂದರೆ 117.75 ಆಗುತ್ತದೆ. ನೆಕ್ಸ್ಟ್ ಮೈನಸ್ಸು 173 ಇಂಟು 9 ಮಾಡಿದಾಗ 1557 ಡಿವೈಡೆಡ್ ಬೈ 16 ಆಗುತ್ತದೆ. ನೆಕ್ಸ್ಟು ಇದನ್ನು 117.75 ಮೈನಸ್ ಇದನ್ನ ಭಾಗಿಸೋಣ. ಇವಾಗ ಯಾವ ರೀತಿ ಅಂತ ಇಲ್ಲಿ ನೋಡಿ, ಇಲ್ಲಿ 16ರಿಂದ ಭಾಗಿಸೋಣ. ಇಲ್ಲಿ 16 9 ಎಷ್ಟಾಗುತ್ತೆ? 144 ಆಗುತ್ತೆ. ಇಲ್ಲಿ 5 4 ಹೋದರೆ 1, 5 4 ಹೋದರೆ 1, ಇದು 0 ಆಗುತ್ತೆ. ನೆಕ್ಸ್ಟ್ 7 ಇಳಿಸ್ಕೋಣ. ಇಲ್ಲಿ 16 7 ಎಷ್ಟಾಗುತ್ತೆ? 112 ಆಗುತ್ತೆ. ನೆಕ್ಸ್ಟ್ ಏನು ಉಳಿತೈತಿ? 5 ಉಳಿಯುತ್ತೆ, 0 0 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಕೊಟ್ಟು ಒಂದು 0 ಇಳಿಸ್ಕೋಣ. ನೆಕ್ಸ್ಟ್ ಏನಕ್ಕೆ? 16 3 48 ಆಗುತ್ತೆ. ಇಲ್ಲಿ 2 ಇತ್ತು, ಇಲ್ಲಿ 0 ಆಗುತ್ತೆ. ನೆಕ್ಸ್ಟ್ ಒಂದು 0 ಇಳಿಸ್ಕೊಂಡು ನೆಕ್ಸ್ಟು 16 1 16, ಇಲ್ಲೇನು 4 ಉಳಿಯುತ್ತೆ. ನೆಕ್ಸ್ಟ್ ಇಲ್ಲಿ 0 ಬರ್ಕೊಳ್ಳೋಣ. 16 2 32, ಇಲ್ಲಿ 10 2 ಹೋದರೆ 8 ಉಳಿಯುತ್ತೆ. ನೆಕ್ಸ್ಟು 0 ಬರ್ಕೊಳ್ಳೋಣ. 16 5 80, 0 ಬಂತು. ಅಂದರೆ ಇದನ್ನ ಭಾಗಿಸಿದಾಗ 97.3125 ಆಗುತ್ತದೆ. ಇವಾಗ 117.75 97.3125 ಕಳೆದಾಗ 20.4375 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಇದು ಲಘು ವೃತ್ತಖಂಡದ ವಿಸ್ತೀರ್ಣ ಆಗುತ್ತದೆ. ಇವಾಗ ನೆಕ್ಸ್ಟ್ ನಾವು ಅಧಿಕ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು ನೀವು. ಈಗ ಈ ಲಘು ವೃತ್ತಖಂಡ ವಿಸ್ತೀರ್ಣವನ್ನು ಕಂಡುಹಿಡಿದ್ರೆ ಇನ್ನು ಅಧಿಕ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಅಂದರೆ ಈ ಒಂದು ಭಾಗ ಬಿಟ್ಟು ಇಲ್ಲೇನು ಇದು ಓಪನ್ ಸ್ಪೇಸ್ ಇದೆಯಲ್ಲ, ಇದು ಅಧಿಕ ವೃತ್ತಖಂಡ ಆಗಿರುತ್ತದೆ. ಇದನ್ನ ಯಾವ ರೀತಿ ಕಂಡುಹಿಡಿದು ಅಂತೇಳಿ ನೋಡೋಣ. ಅಧಿಕ ವೃತ್ತಖಂಡದ ವಿಸ್ತೀರ್ಣ ಈಕ್ವಲ್ ವೃತ್ತದ ವಿಸ್ತೀರ್ಣ ಮೈನಸ್ ಲಘು ವೃತ್ತಖಂಡದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ ಏನಾಗುತ್ತೆ? πr² ಆಗುತ್ತೆ. ನೆಕ್ಸ್ಟ್ ಮೈನಸ್ ಈಗಾಗಲೇ ನಾವು ಕಂಡುಹಿಡಿದಿದ್ದೀವಿ ಲಘು ವೃತ್ತಖಂಡದ ವಿಸ್ತೀರ್ಣ ಎಷ್ಟು ಬಂದಿದೆ? 20.4375 ಆಗಿದೆ. ಇಲ್ಲಿ ಪೈ ಬೆಲೆ ಎಷ್ಟಿದೆ? 3.14 ಇದೆ. ಇಂಟು ಆರ್ ಅಂದರೆ ಎಷ್ಟಿದೆ? 15. ಇಲ್ಲಿ r² ಇದೆ, ಹಾಗಾಗಿ ನಾವು 15 ಇಂಟು 15 ಅಂತೇಳಿ ಬರ್ಕೊಂಡಿದ್ದೀನಿ. ಮೈನಸ್ 20.4375 ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು 3.14 ನಾನು 314 ಡಿವೈಡೆಡ್ ಬೈ 100 ಅಂತೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಂಟು 15 ಇಂಟು 15 ಅಂದರೆ 225 ಆಗುತ್ತೆ. ಮೈನಸ್ 20.4375 ಆಗುತ್ತದೆ. ನೆಕ್ಸ್ಟ್ ಇಲ್ಲಿ ಭಾಗಿಸೋಣ. 25 4 100, 25 9 225. ನೆಕ್ಸ್ಟ್ 2 2 4, 2 1 2, 1 ಇತ್ತು 11 2 5 10, 14 2 7 14, ಅಂದರೆ ಎಷ್ಟು ಉಳಿತೈತಿ? 157 ಇಂಟು 9 ಡಿವೈಡೆಡ್ ಬೈ 2 ಆಗುತ್ತೆ. ಮೈನಸ್ 20.4375. ಇವಾಗ ಇದನ್ನು ಭಾಗಿಸಿದಾಗ 706.5 ಮೈನಸ್ 20.4375 ಆಗುತ್ತದೆ. ಇವಾಗ 706.5ರಲ್ಲಿ 20.4375 ಕಳೆದಾಗ 686.0625 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಇದು ಲಘು ವೃತ್ತಖಂಡದ ವಿಸ್ತೀರ್ಣ ಆಗಿರುತ್ತದೆ. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 6 ಮುಕ್ತಾಯವಾಯಿತು. ಥ್ಯಾಂಕ್ ಯು ಆಲ್.